ಇವತ್ತೆಲ್ಲ ಬಹಳಷ್ಟು ಯುವಕರು ದುಶ್ಚಟಗಳಿಗೆ ಅಂಟ್ಕೊಂಡು ತಮ್ಮ ಶರೀರವನ್ನು ಹಾಳು ಮಾಡ್ಕೊಳಕತ್ತಾರೆ. ಹಿರಿಯರು ಒಂದು ಮಾತನ್ನು ಹೇಳ್ತಾರ, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ, ತಿಂದು ತಿರುಗಿದಷ್ಟು ಶಿವಶರಣರ ಸೇವೆ ಮಾಡಲಿಲ್ಲ ಮಾನವ, ತಿಂದು ತಿರುಗಿದಷ್ಟು ಶಿವಶರಣರ ಸೇವೆ ಮಾಡಲಿಲ್ಲ ಮಾನವ. ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹುಟ್ಟಿದ ನಂತರ ಹಿಟ್ನಳ್ಳಿಯಲ್ಲಿ ನಡೀತಕ್ಕಂಥ ಪ್ರವಚನದಲ್ಲಿ ಭಾಗವಹಿಸದಿದ್ದರೆ ನಿನ್ನ ಜೀವನವೇ ವ್ಯರ್ಥ ಮಾನವ, ಜೀವನವೇ ವ್ಯರ್ಥ. ತಾಯಿ ಆದಂತಳು ಮಗನಿಗೆ ಹೇಳ್ತಾ ಇದ್ದಾಳ, ಹೊರಗಡೆ ಇರುವಂಥ ಕರಿ ಚಾ ಕುಡ್ದು ನಿನ್ನ ಶರೀರ ಯಾಕೆ ಹಾಳು ಮಾಡ್ಕೋತಿಪ್ಪ? ಕರಿ ಚಾ ಅಂದ್ರೆ ದಾರು. ನಮ್ಮ ಆನಂದ ದೇವ್ರು ಏನು ಮಾಡಕತ್ತಾರ, ಅದೇ ದಾರು ಕುಡ್ದು ನಿನ್ನ ಶರೀರ ಯಾಕೆ ಹಾಳು ಮಾಡ್ಕೋತಿ? ಹಿಂದಿನ ಜನ್ಮದಲ್ಲಿ ಏನಾಗಿದ್ದಿ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ಏನಾಗ್ತೆ ಅನ್ನೋದು ಗೊತ್ತಿಲ್ಲ. ಯಾರಿಗಾರ ಗೊತ್ತೈತನು? ಅಂಥದ್ದು ಈ ಪವಿತ್ರವಾಗಿರ್ತಕ್ಕಂಥ 21ನೇ ಶತಮಾನದಲ್ಲಿ ಕಲಿಯುಗದಲ್ಲಿ ನೀ ಮನುಷ್ಯನಾಗಿ ಹುಟ್ಟಿದ್ದೀಯಾ. ಅಂಥ ಸಂದರ್ಭದಲ್ಲಿ ಕರಿ ಚಾ ಕುಡ್ದು ಯಾಕೆ ಶರೀರ ಹಾಳು ಮಾಡ್ಕೋತಿ? ಪವಿತ್ರ ಗೋಮಾತೆ ಹಾಲನ್ನು ಕುಡಿಯ ತಿಳ್ಕೊಂಡು ತಾಯಿ ಮಗನಿಗೆ ಬೋಧನೆ ಮಾಡ್ತಾ ಇದ್ದಾಳೆ. ಯಾವುದಾದ್ರೂ ಒಂದು ಮನಿ ಗೃಹ ಪ್ರವೇಶ, ಅಂಗಡಿ ಗೃಹ ಪ್ರವೇಶ ಆಗಬೇಕಾದ್ರೆ ಯಾರು ಬರ್ತಾರ್ರಿ? ಸ್ವಾಮಿಗಳು ಬರ್ತಾರೆ, ಇನ್ನು ಶಾಸ್ತ್ರಿಗಳು ಬರ್ತಾರೆ, ನೀವು ಹೊಕ್ಕಿರಿ. ಯಾರು ಬರ್ತಾರೆ ಮೊದಲಿಗೆ? ಮನೆಯವ್ರು ಕಟ್ಟಿರಿ? ಇಲ್ಲಿ ಯಾರು ಇಲ್ಲಿ ಕಟ್ಟ್ಯಾರ? ಅವೆಲ್ಲ ಗೋರ್ಮೆಂಟ್ದಾಗ್ಯಾವ ಅಂತಾರನು. ಗೋಮಾತೆ ಬರ್ತೈತಿ. ಗೋಮಾತೆ ಬಂದು ಪಾದ ಹಾಕಿದ ನಂತರ ಕುಂಭವನ್ನು ಹೊತ್ತುಕೊಂಡು ಆ ನಂತರ ಶಾಸ್ತ್ರಗಳು ಬೇರೆ ಬೇರೆ ಪೂಜೆಗಳು ಮಾಡ್ತಿರ್ತಾರೆ. ಅದಕ್ಕೆ ತಾಯಿ ಹೇಳ್ತಾಳ, ಈ ಜಗತ್ತಿನಲ್ಲಿ ಗೋಮಾತೆ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಗೋಮಾತೆ ಹಾಲನ್ನು ಕುಡಿಯ ತಿಳ್ಕೊಂಡು ಮಗನಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾಳೆ. ಈ ಭೂಮಿ ಮೇಲೆ ಬರೀ ದಂಡ ಕೊಟ್ಟು ಹೋಗಾಕ ಬಂದಿಲ್ಲ. ಹೆಂಗೆ ದಂಡ ಕೊಡ್ತಾ ಇದೀಯಾ? ಬೈಕ್ ಹೊಡಿತಿ, ಲೈಸೆನ್ಸ್ ಇರೋದಿಲ್ಲ. ಟ್ಯಾಕ್ಟರ್ ಹೊಡಿತಿ, ಲೈಸೆನ್ಸ್ ಇರೋದಿಲ್ಲ. ಕಾರ್ ಹೊಡಿತಿ, ಲೈಸೆನ್ಸ್ ಇರೋದಿಲ್ಲ. ಅಂಥಲ್ಲಿ ದಂಡ ಕೊಡೋದಕ್ಕಿಂತ ಎಲ್ಲಿ ಒಳ್ಳೊಳ್ಳೆ ಧರ್ಮಸಭೆಗಳು, ಪ್ರವಚನಗಳು, ಕೀರ್ತನೆಗಳು ನಡೀತಾವು, ದಾಸೋಗಗಳು ನಡೀತಾವು, ಅಂಥಲ್ಲಿ ಹೋಗಿ ದಾನ ಮಾಡೋದು ತಿಳ್ಕೊಂಡು ತಾಯಿ ಮಗನಿಗೆ ಹೇಳ್ತಾ ಇದ್ದಾಳೆ. ಈ ಭೂಮಿ ಮೇಲೆ ಸುಮ್ಮನೆ ಉಣ್ಣುವುದಕ್ಕೆ ಮಲಗುವುದಕ್ಕೆ ಬಂದಿಲ್ಲಪ್ಪ. ಎಲ್ಲಿ ಒಳ್ಳೆ ಒಳ್ಳೆ ಶರಣರು ಬಂದಿರ್ತಾರ ಅಂಥಲ್ಲಿ ಹೋಗಿ 4 ನುಡಿಗಳನ್ನು ಕೇಳಿ ನಿನ್ನ ಜೀವನ ಪಾವನ ಮಾಡ್ಕೋ ತಿಳ್ಕೊಂಡು ತಾಯಿ ಮಗನಿಗೆ ಹೇಳ್ತಾ ಇದ್ದಾಳೆ. ಈ ಜಗತ್ತಿನಲ್ಲಿ ತಾಯಿ ಅನ್ನುವಂಥ ಶಬ್ದ ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಇವತ್ತು ಗಂಡ ಇರಲಿ, ಮಗ ಇರಲಿ, ಮೈದುನ ಇರಲಿ, ಮಧ್ಯರಾತ್ರಿ 12 ಗಂಟೆಗೆ ಬಂದರೂ ಅವಂಗ ಊಟ ಮಾಡಿಸಿ, ನೀರು ಕುಡಿಸಿ, ಮಲಗಿಸಿ, ಏನ್ರಿ ಇದ್ರ ಊಟ ಮಾಡ್ತಾಳ, ಇಲ್ಲಂದ್ರೆ ಹಾಗೆ ನೀರು ಕುಡಿದು ಮಲಗುವಂಥ ಶಕ್ತಿ ಯಾರ ಹತ್ರ ಇದೆ ಅಂದ್ರೆ ಅದು ತಾಯಿ ಹತ್ರ ಇದೆ ಬಂಧುಗಳೇ, ತಾಯಿ ಹತ್ರ ಇದೆ ತಾಯಿ. ಇವತ್ತು ಮಗ ಏನು ಬೇಕಾದ ಮಾಡಲಿ, ಏನು ಬೇಕಾದ ಹೊಲಸು ಮಾಡಲಿ, ಇವತ್ತು ಮಗ ಕುಡಿತಾನ, ಸೇತಾನ, ಗಟ್ರನ್ಯಾಗ ಬೀಳ್ತಾನ, ಎಲ್ಲಿ ಬೇಕಾದಲ್ಲಿ ಬಂದು ತಾಯಿಗೆ ಹೇಳ್ತಾರ ರಸ್ತದ ಮ್ಯಾಗ ಬಿದ್ದಾನ. ಆದ್ರೆ ತಾಯಿ ಯಾವತ್ತು ಮಗನಿಗೆ ಬೈಯಲ್ಲ. ಸೆರಗಿನ್ಯಾಗ ಕಟ್ಕೊಂಡು ಕಷ್ಟದಲ್ಲಿ ಮಗನನ್ನು ಬೆಳೆಸಿರ್ತಾಳ. ಏನಾದರೂ ಮಗ ಹೆಂಗೆ ಹೊಲಸು ಮಾಡಿದ್ರು ಮತ್ತು ಯಾವತ್ತು ನೋಡ್ರಿ ಕಟ್ಕೊಂಡಿರ್ತಕ್ಕಂಥ ಹೇಂತಿ ಏನು ಕಿರಿಕಿರಿ ನಿನ್ನ ಚಂತನ ಕುಡಿತ ತಿಳ್ಕೊಂಡು ಹೇಂತಿ ಬಿಟ್ಟು ಹೋಗ್ಕಾಳ. ಆದ್ರೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಯಾವತ್ತು ಬಿಡೋದಿಲ್ಲ ಅನ್ನೋದು ಮನುಷ್ಯನಿಗೆ ಅರ್ಥ ಮಾಡ್ಕೋಬೇಕು. ಒಂದೇ ಒಂದು ಉದಾಹರಣೆ ಹೇಳಿ ಬಿಟ್ಬಿಡ್ತೀನಿ ನಿಮ್ಗೆ. ಒಂದು ಬಡ ಕುಟುಂಬದಲ್ಲಿ ತಾಯಿ ದಿನಾಲೂ ಗೌಡ್ರ ಮನೆಗೆ, ಕುಲಕರ್ಣಿಯರ ಮನೆಗೆ ಮುಸ್ರಿ ತಿಕ್ಕಾಕೆ ಹೋಗ್ತಿದ್ಳು. ಅವರಿಗೆ ಬಹಳ ಸುಂದರವಾಗಿರ್ತಕ್ಕಂಥ ಕುಟುಂಬ. ಅವ್ರಿಗೆ ಆಸ್ತಿ ಇದ್ದಿದ್ದಲ್ಲ, ಊರಿನ ಹಿರಿಯರೇ ಒಂದು ಮನೆ ಕೊಟ್ಟಿದ್ರು ಅವರಿಗೆ. ಆ ತಾಯಿಗೆ ಒಂದು ಗಂಡು ಮಗು ಹುಟ್ಟಿತ್ತು. ಆ ಮಗನನ್ನು ಆಸೆ ಪಟ್ಟಿದ್ದಳು, ನನ್ನ ಮಗನು ಈ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಹೆಂಗೆ ಬೇರೆ ಬೇರೆ ಶಾಲೆಯಲ್ಲಿ ಓದ್ತಾರೆ, ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಹಂಗೆ ನನ್ನ ಮಗನು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಓದಬೇಕಂತ ತಿಳ್ಕೊಂಡು ತಾಯಿ ಕನಸು ಕಟ್ಟಿದ್ದಳು. ಊರು ಹಿರಿಯರಿಗೆ ಬಂದು ಕೇಳ್ಕೋತಾಳ, ಅಪ್ಪಾರ ಧನ್ಯರ, ನಿಮ್ಮ ಮಕ್ಕಳು ಹೆಂಗೆ ಇಂಗ್ಲೀಷ್ ಮೀಡಿಯಮ್ ರಾಮಕೃಷ್ಣ ಇರ್ಬೋದು, ಬೇರೆ ಬೇರೆ ಏನು ಪ್ರೇರಣಾ ಇವೆಲ್ಲ ಅದಾವಲ್ಲ ಸೆನೆ ಸ್ಕೂಲು, ಹಂಗೆ ನನ್ನ ಮಗನೂ ಅಲ್ಲಿ ಸೇರಿಸ್ಬೇಕಂತ ಮಾಡೀನಿ ಅಪ್ಪಾರ. ನನ್ನ ಹತ್ರ ದುಡ್ಡಿಲ್ಲ, ನಾನು ಬಡವಳು ಇರ್ಬೋದು, ನಾನು ದಿನಾಲು ನಿಮ್ಮ ಮನೆಯಲ್ಲಿ ಕೂಲಿ ಮಾಡಿ ನಾನು ಮುಟ್ಟಿಸ್ತೀನಿ, ನನ್ನ ಮಗನ ಸಾಲಿ ಸೇರಿಸ್ರಂತಾಳ.
ಊರ ಹಿರಿಯರ ದನಿಯರು ಶಾಲೆ ಸೇರಿಸ್ತಾರ. ಭಾಳ ಉತ್ತಮವಾಗಿ ಶಾಲೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಬೆಳೀತಾನ. ಮುಂದೆ ಸರ್ಕಾರಿ ಕಲ್ತ ನಂತರ ಸರ್ಕಾರಿ ಹುದ್ದೆ ಸಿಗ್ತೈತಿ, ಕನ್ನಡ ಶಾಲೆ ಮಸ್ತಾರ ಆಗ್ತಾನವ. ಆ ತಾಯಿಗೆ ಎಷ್ಟು ಸಂತೋಷಪ್ಪ ಅಂದ್ರೆ ಇಡೀ ಊರು ತುಂಬ ಪೇಡೆ ಹಂಚಿದಳು. ಇವತ್ತು ನಾನು ಬಡವಳು, ನನ್ನ ಮಗ ಸರ್ಕಾರಿಯ ನೌಕರಿ ತಗೊಂಡಾನ, ಅದು ದೇವರ ಆಶೀರ್ವಾದ, ಊರು ಹಿರಿಯರ ಆಶೀರ್ವಾದ ತಿಳ್ಕೊಂಡು ತಾಯಿ ಪೇಡೆ ಕೊಡ್ತಾ ಇದ್ಳು. ಮುಂದೆ ಹಿರಿಯರು ಏನಂದ್ರಂದ್ರೆ, ಆಯ್ತಮ್ಮ ನಿನಗೂ ಇನ್ನು ಮುಸುರಿ ತಿಕ್ಕೋದು ಬಾಂಡೆ ತಿಕ್ಕೋದು ಆಗೋಲ್ಲಾಗೈತಿ, ಮನೆಯಲ್ಲಿ ಇನ್ನು ಆರಾಮಿದ್ದು ಬಿಡು, ನಿನ್ನ ಮಗ ಸರ್ಕಾರಿ ನೌಕರಿ ಸಿಕ್ಕೈತಿ, ಇನ್ನು ಒಂದು ಮದುವೆ ಮಾಡೋಣ ತಿಳ್ಕೊಂಡು ಹಿರಿಯರು ಏನು ಮಾಡ್ತಾರಂದ್ರೆ ಒಂದು ಕನ್ಯೆ ಹುಡುಕಿ ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡಿಂದ ಭಾಳ ಚೆನ್ನಾಗಿ 2 ವರ್ಷ ಮನೆ ಚೆನ್ನಾಗಿ ನಡೀತು, ಎಲ್ಲಿಲ್ಲದ ಆನಂದ. ಎಲ್ಲರೂ ಮಾತಾಡ್ತಾ, ಏನಮ್ಮ ಭಾಳ ಚೆನ್ನಾಗಿದೆಯಲ್ಲ, ಈಗ ಇಲ್ಕಲ್ ಸೀರೆಯನ್ನು ಉಟ್ಟುಕೊಂಡು ಒಳ್ಳೆ ಮನೆಯಲ್ಲಿ ಯಾಡಂತ ಮನೆ ಕಟ್ಟಿಕೊಂಡು ಸುಂದರವಾದ ಜೀವನವನ್ನು ಮಾಡ್ತಾ ಇದೆ, ಕಷ್ಟಪಟ್ಟಿದ್ದಕ್ಕೂ ನಿನಗೆ ದೇವರ ಪ್ರತಿಫಲ ಕೊಟ್ಟಾನ. ಯಾರ ಜೀವನದಲ್ಲಿ ಕಷ್ಟಪಡ್ತಾರೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ದೇವರ ಒಂದು ಕೈಯಿಂದ ಕೊಡ್ತಾನ, ಇನ್ನೊಂದು ಕೈಯಿಂದ ಇಸ್ಕೋತಾನ. ಆ ತಾಯಿ ಕಷ್ಟಪಟ್ಟಿದ್ದಕ್ಕೆ ಸರ್ಕಾರಿ ನೌಕರಿ ಸಿಕ್ತು, ಯಾಡಂತ ಮನೆ ಕಟ್ಟಿದಳು. ಅವರಿಗೆ ಒಂದು ಮಗು ಹುಡ್ತು, ಅದು ಗಂಡು ಮಗುನೇ ಹುಡ್ತು. ಮುಂದೆ ಆ ಮಗು ಹುಟ್ಟಿದ 1 ವರ್ಷದಲ್ಲಿ ಬಂದಿರತಕ್ಕಂಥ ಸೊಸೆ ಬದಲಾವಣೆ ಆಗ್ತಾ ಇದ್ಳು. ಹೆಂಗೆ ಬದಲಾವಣೆ ಆದಳಂದ್ರೆ, ಅವ್ರ ಒಳಗೆ ಮನೆ ಒಳಗೆ ಟೇಬಲ್ ಮೇಲೆ ಬೆಳ್ಳಿ ತಾಟಿನೊಳಗೆ ಊಟ ಮಾಡ್ತಾಯಿದ್ರು. ಈ ತಾಯಿನ ಹೊರಗಡೆ ಒಂದು ಕೋಣೆ ಕಟ್ಟಿದ್ರು. ಆ ಕೋಣೆ ಒಳಗೆ ಕೂತ್ಕೊಂಡು, ಅವಾಗಿನ ಕಾಲಕ್ಕೆ ಪರ್ಯಾಣಿ ಅಂತಿದ್ದು, ಹಿರಿಯರು ನೋಡ್ದಂಗೆ ಅಂತಾರೆ. ಪರ್ಯಾಣಿ ನೀವು ನೋಡ್ರಿ ಏನು ಯಾರು ಯಾರು ನೋಡಿಲ್ಲ ನೀವು? ಎಲ್ಲ ಬೆಳ್ಳಿ ತಾಟ್ನೆ ಸ್ಟೀಲಿನ ತಾಟ್ನೆ ಉಂತೀವಿ. ಕಾಶಿಗೆ ಹೋದ್ರೆ ಗೊತ್ತಾಕತಿ, ಎಲ್ಲ ಇದ್ರಾಗೆ ಕೊಡ್ತಾರೆ, ಮಣ್ಣಿನ ಇದ್ರಾಗೆ ಚಹಾ ಕೊಡ್ತಾರೆ. ಹಂಗೆ ಪರ್ಯಾಣಿಗಳ ಒಳಗೆ ಆ ಅಜ್ಜಿಗೆ ಆ ಸೊಸೆ ಊಟಕ್ಕೆ ಕೊಡ್ತಿದ್ಳು. 4 ವರ್ಷದ ಆ ಬಾಲಕಗೆ ಆಶ್ಚರ್ಯ ಅನ್ನಿಸ್ತು. ಈ ಅಜ್ಜಿ ನಮ್ಮ ಅವ್ವನ ತಾಯಿ, ನಮ್ಮ ತಂದೆ ತಾಯಿ ತಿಳ್ಕೊಂಡು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗೆ ಕೇಳಿದ. ಆದ್ರೆ ತಾಯಿ ಹೇಳಿಲ್ಲ, ನಿಂದೆಷ್ಟು ಕೆಲಸ ಅಷ್ಟೇ ಮಾಡಿ ತಿಳ್ಕೊಂಡು ಬೆದರಿಸಿ ಕಳಿಸ್ಬಿಟ್ಲು. ಮುಂದೆ ಆ ಹುಡುಗ ಬಿಡಲಿಲ್ಲ. ಯಾಕಂದ್ರೆ 5 ವರ್ಷದ ಬಾಲಕ. ಈಗಿನ ಹುಡುಗರು ಭಾಳ ವೆರಿ ಟ್ಯಾಲೆಂಟ್ ಇರ್ತಾವೆ. ಹೊರಗಡೆ ಇರುವಂಥ ಅಜ್ಜ ಕೂತ್ಕೊಂಡವ್ರಿಗೆ ಕೇಳಿದರು, ಅಜ್ಜಾರ ಈ ತಾಯಿ ಈ ಅಜ್ಜಿ ಇದ್ದಾಳಲ್ಲ ನಮ್ಮ ಮನೆಯಲ್ಲಿ, ಏನು ನಮ್ಮ ತಂದೆ ತಾಯಿಯ, ಏನು ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಾಯಿ ಅಂದಾಗ, ಇಲ್ಲಪ್ಪ ನಿಮ್ಮ ತಂದೆ ತಾಯಿ. ಹೌದಾ ತಿಳ್ಕೊಂಡು ದಿನಾಲು ಅವ ಆ ತಾಯಿ ನೋಡ್ರಿ ಎಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ರಂದ್ರೆ, ಇವರು ದಿನಾಲು ಬಿಸಿ ಬಿಸಿ ಅಡುಗೆಯನ್ನು ಉಂತಿದ್ರು. ಸರ್ ಹೋದ ನಂತರ ರಾತ್ರಿ ಮಾಡಿರ್ತಕ್ಕಂಥ ಅಡುಗೆಯನ್ನು ಆ ತಾಯಿ ಕೊಡ್ತಿದ್ಳು. ತಾಯಿನ ಮೆಚ್ಚಬೇಕ್ರಿ. ಅಷ್ಟೆಲ್ಲ 2 ವರ್ಷಗಟ್ಟಲೆ ನೋವು ಕೊಟ್ಟರು ತಾಯಿ ಮಗನ ಮುಂದೆ ಹೇಳಿಲ್ಲಕ್ಕಿ. ಯಾಕೆ ಹೇಳಿಲ್ಲಪ್ಪ ಅಂದ್ರೆ, ನನಗೆ ನಿನ್ನ ಹೆಂಡತಿ ಹಿಂಗೆ ನೋವು ಮಾಡಕತ್ತಾಳ, ಹರಕ್ಕೆ ಸಿರಿ ಕೊಟ್ಟಾಳ, ಹರಕ್ಕೆ ಜಮಖಾನ ಕೊಟ್ಟಾಳ, ನನಗೆ ಸರಿಯಾಗಿ ಊಟ ಕೊಡಲ್ಲ, ಚಹಾ ಕೊಡಲ್ಲ, ನೀರು ಕೊಡಲ್ಲ ಅಂತ ಹೇಳಿದ್ನಂದ್ರೆ ಮನೆ ಒಡಿತೈತಿ, ನನ್ನ ಸೊಸಿ ತವ್ರ ಮನೆಗೆ ಹೊಕ್ಕಾಳ, ಹಿಂಗೆ ಆಗಬಾರ್ದು. ಹೌದು ಅನಿಸ್ಕೊಂಡೇವು, ಅಲ್ಲ ಅನಿಸ್ಕೋಬಾರ್ದು ತಿಳ್ಕೊಂಡು ತಾಯಿ ಎಲ್ಲ ನೋವುಗಳನ್ನು ಎಲ್ಲಿಟ್ಕೊಂಡಂದ್ರೆ ಶರೀರನ್ಯಾಗ ಇಟ್ಕೊಂಡು ಕೂತಿದ್ದಳು. ಆ ಹುಡುಗ ಮೊಮ್ಮಗ ಪ್ರೀತಿ ತೋರಿಸ್ತಿತ್ತು, ದೂರನಿಂದೆ ಊಟ ಕೊಡು, ಹೊರಗಿನಿಂದೆ ಊಟ ಕೊಡು. ಯಾಕಮ್ಮ ನಮ್ಮ ಅಜ್ಜಿಗೇನು ಕುಷ್ಠರೋಗ ಇದೆಯಾ, ಕ್ಯಾನ್ಸರ್ ಆಗಿದೆಯಾ, ಏನಾಗಿದೆ, ಯಾಕೆ ಹಿಂಗಂತಿ ಅಂದ್ರೆ ಆ ಮಗುವಿನನ್ನು ಒಳಗೆ ಕರ್ಕೊಂಡು ಹೋಗಿ ಗಜ್ಜು ಕೊಡ್ತಿದ್ದಳು, ಹೊಡಿತಿದ್ದಳು. ಆ ಹುಡುಗ ಬರ್ಬರ್ತ ತಿಳುವಳಿಕೆ ಬಂದ ನಂತರ ಅಜ್ಜಿ ಉಂಡಿರ್ತಕ್ಕಂಥ ಏನು ಪರ್ಯಾಣಿ ಇದಾವಲ್ಲ, ಅಕ್ಕನ್ನು ಒಂದು ರೂಮಲ್ಲಿ ಒಟ್ಟಕ್ಕೆ ಪ್ರಾರಂಭ ಮಾಡಿದವ. ಒಂದು ದಿವಸ ದೀಪಾವಳಿ ಸುತ್ತ ಆ ತಾಯಿ ಮನೆ ಸಾರಿಸ್ಬೇಕಂತ ತಿಳ್ಕೊಂಡು ಎಲ್ಲ ರೂಮ್ಗಳನ್ನು ನೋಡಕ್ಕೆ ಹೋಗ್ತಾಳೆ. ರೂಮಲ್ಲಿ ಸುಮಾರು 200-300 ಪರ್ಯಾಣಿಗಳನ್ನು ಒಟ್ಟಿದ್ದು ನೋಡಿ ಆ ತಾಯಿಗೆ ಶಾಕ್ ಆಗಿಬಿಡ್ತು. ಇವ ನನ್ನ ಮಗ ಹಿಂಗೆ ಮಾಡ್ಯಾನ ಇದನ್ನು ತಿಳ್ಕೊಂಡು ಶಾಲೆಯಿಂದ ಬರೋದು ಅಟ್ಟೆ ತಡ, ಬಂದ ತಕ್ಷಣ ಬೋರ್ಮಿಟ ಕೊಡೋಕ್ಕೆ, ಹಾರ್ಲಿಕ್ಸ್ ಕೊಡೋಕ್ಕೆ, ಏನಂತಿ ಎಲ್ಲ ಗೋಬಿ ಗೀಬಿ ಎಲ್ಲ ತರಿಸಿಡುವಂಥ ತಾಯಿ ಏನೂ ಕೊಡಲಿಲ್ಲ. ಆ ಮಗುಗನಿಸ್ತು, ನಾನು ಮಾಡಿರ್ತಕ್ಕಂಥ ತಪ್ಪು ಏನಿದೆ ನನ್ನ ತಾಯಿಗೆ ಗೊತ್ತದಂಗೆ ತಿಳ್ಕೊಂಡು ಗಟ್ಟದಡಿಯಲ್ಲಿ ನಿಂತ್ಕೊಂಡು ಬಿಡ್ತದು. ಏನು ಮಾಡಿದ್ಯಾ, ನಿನಗೆ ಇದೇ ಸಂಸ್ಕಾರ ಕೊಟ್ಟಿದ್ದೀಯಾ? ಯಾಕಮ್ಮ ಏನು ಮಾಡೀನಿ? ಉಂಡಿರ್ತಕ್ಕಂಥ ಎಂಜಲ ತಾಟವನ್ನು ಆ ಪರ್ಯಾಣಿಯನ್ನು ರೂಮಲ್ಲಿ ಒಟ್ಟಿದ್ದೀಯಲ್ಲ, ಯಾಕೆ ಕೊಟ್ಟಿದ್ದಿ? ಬಿಸಾಕಬೇಕಿಲ್ಲೋ, ಪಂಚಾಯತಿ ಗಾಡಿಯಲ್ಲಿ ಆಗಿರ್ಬೋದು, ತಿಪ್ಪೆಯಲ್ಲಿ ಆಗಿರ್ಬೋದು, ಬಿಸಾಕಬೇಕಲ್ಲಪ್ಪ ಅಂತೇಳಿ ಅಂದಾಗ, ಅಮ್ಮ ತಪ್ಪು ತಿಳ್ಕೊಬೇಡ, ನನಗೂ ಈಗ 8 ವರ್ಷದವು, ಇನ್ನು
20 ಬೇಡ, ಇನ್ನು 18 ವರ್ಷಿಗೆ ನನ್ನ ಮದುವೆ ಮಾಡ್ತಿ. ಅವಾಗ ನನ್ನ ಹೆಂಡತಿ ಬರ್ತಾಳ, ನಿನಗೆ ಸೊಸಿ ಬರ್ತಾಳ, ನಿನಗೆ ವಯಸ್ಸಾಕತಿ, ಮತ್ತ್ಯಾಕೆ ರೊಕ್ಕ ಕೊಟ್ಟು ತೊಗೊಂಬರ್ಲಿ, ಅವೇ ನಿನಗೆ ಬರ್ತಾವ ತಿಳ್ಕೊಂಡು ಇಟ್ಟೀನಿ ಅನ್ನುವಂಥ ಮಾತ ನಾ ಬಾಲಕ ಹೇಳ್ತತ್ತ. ಯಾಕೆ ಈ ಮಾತು ತಾತ್ಪರ್ಯ ಹೇಳಿದಂದ್ರೆ ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕಾಗಿದೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಭಾಳ ಅವಶ್ಯಕತೆ ಇದೆ ಈಗಿನ ಕಾಲದಲ್ಲಿ. ಇವತ್ತು ನಮ್ಮ ಭಾಳಷ್ಟು ಜನ ನಮ್ಮ ಹಿಟ್ನಳ್ಳಿ ಭಕ್ತರು ಸಿದ್ದೋರಾಗಿರ್ಬೋದು, ಎಲ್ಲೋರಾಗಿರ್ಬೋದು, ಭಾಳ ಜನ ಅದಾರ ನಮಗೆಲ್ಲ. ನನ್ನ ಜೊತೆ ಸಂಪರ್ಕದಲ್ಲಿ ಬಂದಾಗ, ಮಠಕ್ಕೆ ಬಂದಾಗ ಹೇಳಿದರು ಅವರು, ಯಾಕೆ ಇದನ್ನು ಇಲ್ಲರಿ ನಮ್ಮಲ್ಲಿ 18-20 ವರ್ಷ ಆಯ್ತು ಬುದ್ಧಿ ಪುರಾಣ ಪ್ರವಚನ ಹಚ್ಚಿಲ್ಲ, ನಿಮ್ಮಲ್ಲೆಲ್ಲ ವರ್ಷ ಹಚ್ತೀರಿ, ಅದಕ್ಕೆ ಹಿಂಗೆ ಮಾಡ್ಬೇಕಂತ ಮಾಡ್ಯವು. ಹಾಗೆ ಆನಂದ್ ದೇವ್ರನ್ನ ಸಂಪರ್ಕ ಮಾಡಿದಾಗ ಬರ್ತೀನಿ ಅಂತಂದರು. ನಮ್ಮ ಬಿಜಾಪುರ, ನಮ್ದು ಹಿಟ್ನಳ್ಳಿ ಊರು ಹೆಂಗಾಗೈತಿಪ್ಪ ಅಂದ್ರೆ, ಬಿಜಾಪುರ ಕೇವಲ 8 ಕಿಲೋಮೀಟ್ರ್. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಟ್ಲಲ್ಲಿ ಬಿಜಾಪುರಕ್ಕೆ ಹೋಗ್ಬಿಡ್ತೀರಿ. ಇನ್ನು ನೋಡಕತ್ತೀರಿ, ಇನ್ನು 15 ವರ್ಷದಲ್ಲಿ ನಿಮ್ಮ ಹಿಟ್ನಳ್ಳಿ ಬಿಜಾಪುರ ಏಕಾಗ್ಬಿಡ್ತಾವಿನ್ನು. ಅಂಥ ಪ್ರಸಂಗದಾಗ ಕೆಲವೊಂದು ಬಹಳಷ್ಟು ಯುವಕರು ತಮ್ಮ ಶರೀರ ಹಾಳು ಮಾಡ್ಕೊಳಕತ್ತಾರ. ಅದಕ್ಕೆ ಇದನ್ನು ಏನಾರೇ ಮಾಡಬೇಕು ಅನ್ನುವಂಥ ವಿಚಾರನ ಇಟ್ಕೊಂಡಾಗ ಭಾಳ ಅದ್ಭುತ ಕೆಲಸ ಮಾಡಿರಪ್ಪ. ಇವತ್ತು ನಮ್ಮ ಶಾಸ್ತ್ರಗಳು ಹೇಳಿದ್ರಲ್ಲ, ನಮ್ಮ ನಿರೂಪಕರು ಹೇಳಿದರು, ದಾನಗಳಲ್ಲಿ ನೇತ್ರದಾನ ಇರ್ಬೋದು, ಬಟ್ಟೆ ದಾನ ಇರ್ಬೋದು, ರಕ್ತದಾನ ಇರ್ಬೋದು, ಭೂಮಿ ದಾನ ಇರ್ಬೋದು. ಈ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದಪ್ಪ ಅಂದ್ರೆ ಅದು ಅನ್ನದಾನ ಅನ್ನೋದು ಯಾವತ್ತು ಮರಿಬೇಡ್ರಿ. ಅನ್ನದಾನ ಅನ್ನೋದು ಅಂಥ ವಿಚಾರ ಇಟ್ಕೊಂಡು ನೋಡ್ರಿ, ಇಲ್ಲಿ ಹಿಟ್ಟೇನಹಳ್ಳಿ ಗ್ರಾಮದಲ್ಲಿ ಒಳ್ಳೆ ಎಂಥ ವಿಚಾರಪ್ಪ ಅಂದ್ರೆ ಜ್ಞಾನದ ಸಂಪತ್ತು, ಜ್ಞಾನ ದಾಸೋಹ ಐತಿ. ಅಲ್ಲಿಂದ ಜ್ಞಾನ ದಾಸೋಹ ಜೊತೆಗೆ ನಿಮಗೆ ಪ್ರಸಾದದ ವ್ಯವಸ್ಥೆ ಇದೆ. ಇಂಥದ ಅನ್ನದ ವ್ಯವಸ್ಥೆಯನ್ನು ಇವರೆಲ್ಲ ಮಾಡಿದ್ದಾರೆ. ಒಳ್ಳೆ, ಯಾಕಂದ್ರೆ ಈ ಶರೀರ ಸಂಪತ್ತು ಮತ್ತೆ ಬರುವುದಿಲ್ಲ. ಇದನ್ನೇನು ಸದುಪಯೋಗ ನಮ್ಮ ಆನಂದ್ ದೇವರು ಮಾಡಾಕತ್ತಾರ. ತಾವೆಲ್ಲ ಇದನ್ನು ಒಳ್ಳೆ ರೀತಿಯಾಗಿ ಸ್ವಾಗತ ಮಾಡಿಕೊಂಡು ಜೋರಾಜುರ್ಮ್ಯ ಬಿಡಿಸ್ಬೇಡ್ರಿ. ಇದು ನನ್ನ ಕೋರಿಕೆ, ಇದು ಜೋರಾಜುರ್ಮ್ಯ ಬಿಡಿಸ್ಬೇಡ್ರಿ. ಭಾಳ ಜನ, ನಾನು 13 ಮಂದಿನ ಕಾಶಿ ಕರ್ಕೊಂಡು ಹೋಗಿದ್ದೆ. ನಾನು 10 ವರ್ಷ ಯಾತ್ರೆ ಮಾಡ್ತೀನಿ. ಈ ವರ್ಷ ಬಿಟ್ಟು ನಾನು ಅನಿವಾರ್ಯ ಕಾರಣಗಳನ್ನು ಬಿಟ್ಟೆ ಜೋರಾಜುರ್ಮ್ಯ ಕರ್ಕೊಂಡು ಹೋಗಿಲ್ಲ. ನಾನು 10 ವರ್ಷ ಕಾಶಿ ಕರ್ಕೊಂಡು ಹೋದ್ರೆ ವರ್ಷ ಒಬ್ಬರನ್ನರೇ ಇಬ್ಬರನ್ನ ಬಿಡಿಸ್ತಿದ್ದೆ. ಅವ ನನ್ನ ಗಾಡ್ಯಾಗ 20,000 ರೂಪಾಯಿ ಕೊಟ್ಟು ಯಾತ್ರಾ ಒಂದು ತಿಂಗ್ಳುಗಟ್ಟಲೆ ಹೋಗ್ತೇನೋ. ಅವ್ರ ಮನೆಯಾಗ ಹೇಳಿದೆನ, ಇಲ್ಲಪ್ಪ ಯಾಕೆ ಕಳಿಸ್ತಾ ಇದ್ರವ, ಇನ್ನೂ ಸಣ್ಣ ವಯಸ್ಸು ಐತೆ, ಅವ್ನಿಗೆ ಇರೋದು 22 ವಯಸ್ಸು, ಬ್ಯಾಡ, ಅದು ಕಾಶಿ ಬರೋ ವಯಸ್ಸಲ್ಲ. ಇಲ್ಲಪ್ಪ ರೊಕ್ಕ ಹೋದ್ರೆ ಹೋಗಲಿ, ಮನ್ಯಾಗ ಹೆಂಡತಿಗೆ ನೆಮ್ಮದಿ ಇಲ್ಲ, ಇವಾಗ ಕುಡಿತಾನ ತಿಳ್ಕೊಂಡು ಲಗ್ನ ಮಾಡಿದೆವು, ಅದು ನೆಮ್ಮದಿ ಇಲ್ಲ, ನಮಗೆ ನೆಮ್ಮದಿ ಇಲ್ಲ. ಅದಕ್ಕೆ ಕಾಶಿ ಕರ್ಕೊಂಡೋಗ್ಯಪ್ಪ, 12 ಮಂದಿ ಏನೋ ಊರಾಗ ಬಿಡಿಸಿ ಅಂತೇಳಿ ಹೆಸರು ಬಂದೈತೆಪ್ಪ, ಅದಕ್ಕೆ ಪುಣ್ಯ ಹತ್ತೈತಿಪ್ಪ, ನಿನಗೆ ಹೋಗಿ ಕರ್ಕೊಂಡು ಹೋಗೋಣ. ನಾವು ಹೋಗಿ ದಾರು ಅಂಗಡಿ ಬೆಲೆ ತರಪ್ತಿದ್ದೆ ಅವ್ನು ಬಸ್. ಅವನು ಹೋಗುತ್ತಾನ ಬಡ್ದೇ ಬಿಟ್ಟ, ತೊಗೋತಿರ್ನೋ ನಾವು ನಮಗೂ ಅವ, ಸಾಮ್ಗಳದೇವಪ್ಪ ನಾವು, ಇರ್ಲಿ ಬಿಡ್ರಿ ತೊಗೋರೆ ನಾವು. ಅದಕ್ಕೆ ಹಂಗೆ ಕರ್ಕೊಂಡು ಹೋಗಿ ಕಾಶಿ ಒಳಗೆ ಗಂಗಾ ನದಿ ಒಳಗೆ ಮಂತ್ರ ಹೇಳಿ ತಲೆಯಾಗ ಪಾದ ಇಟ್ಟು ಕಾಶಿ ಜಗದ್ಗುರುಗಳ ಕಡೆಯಿಂದ ರುದ್ರಾಕ್ಷಿ ಹಾಕಿ ಅವ್ರು ಎಂಥ ಗುರುಗಳು ಸಿಕ್ಕಾರೋ ನಿಮಗೆ ಕಾಶಿತನ ತಂದು ಹಿಂಗೆಲ್ಲ ಮಾಡ್ತಾರೆ ತಿಳ್ಕೊಂಡು ಆಶೀರ್ವಾದ ಮಾಡಿದರು. ಮತ್ತು 15 ನಿಮಿಷ ಬಂದೆವು. ಭಾಳ ಚಂದಿದ್ದ. ನಾನು ಹೋದಾಗ ಬಂದಾಗ ಮಾತಾಡ್ಸ್ತಿದ್ದ ರಸ್ತಾದ ಮ್ಯಾಗ. ಬಂದ 16 ನಿಮಿಷಿಗೆ ಅಪ್ಪೋರು ಎಲ್ಲಿದ್ರಂದ್ರೆ ದಾರದ ಅಂಗಡಿ ಮುಂದೆ ಬಿದ್ದುಬಿಟ್ಟಿದ್ರು. ಅವ್ನು ನೋಡಿ ನನಗೆ ಎಷ್ಟು ನೋವು ಆಯ್ತಂದ್ರೆ, ಇವ ನನ್ನ ಹೆಸರು ಹಾಳು ಮಾಡಿದ್ನಪ್ಪ ಅಂದೆ ನಾನು. ಅಂದ್ರೆ 12 ಜನ ಹೆಸರು ತೊಗೊಂಬಂದರು. ಇವತ್ತು 12 ಜನದ ಕುಟುಂಬ ಇಷ್ಟು ನೆನೆಸ್ತಾರ. ಆನಂದ್ ದೇವ್ರನ್ನ ಹಾಗೆ ನೆನೆಸ್ತಾರೆ ಅವು 20 ಹಳ್ಳಿ ಜನ. ಯಾಕೆ ಖುಷಿ ಆಗ್ತೈತೆ ಅವರೆಲ್ಲ ನೋಡ್ತೇವಲ್ಲ ನಾವು. ಅವರೆಲ್ಲ ತಾಯಂದ್ರೆ ಕಣ್ಣೀರು ಅಳ್ತಿರ್ತಾರೆ. ಬಂದಿರ್ತಕ್ಕಂಥ ಹೆಣ್ಣು ಮಗಳು ಏನು ಆಸೆ ಪಡ್ತಾಳಂದ್ರೆ, ನಿಮ್ಮ ಬಂಗಾರ, ನಿಮ್ಮ ಹೊಲ, ನಿಮ್ಮ ಮನೆ, ನಿಮ್ದೇನೂ ಆಸೆ ಪಡಲ್ಲ. ಅವು ಹಸು ಆದಾಗ ಒಂದು 3 ಹೊತ್ತ ಪ್ರಸಾದ ನೆಮ್ಮದಿಯಿಂದ ಇದ್ದರು ಸಾಕಪ್ಪ. ಬಂದಾಗ ಹೆಂಡ್ತಿಗೆ ನೀವು ಹೊರಗಿನಿಂದ ಬಂದ್ರಂದ್ರೆ, ಯಾಕವ್ವ ಊಟ ಮಾಡಿಲ್ಲ, ನೀ ಹೆಂಡ್ತಿನ ತಾಯಿ ರೂಪದಲ್ಲೇ ಕಾಣ್ಬೋದು, ಇನ್ನು ಅಭ್ಯಂತರ ಇಲ್ಲ. ನೀವೆಲ್ಲ ಊಟ ಮಾಡಿರಲು, ಮಕ್ಕಳೆಲ್ಲ ಊಟ ಮಾಡ್ಯಾವಿಲ್ಲ, ಏನು ಕೊರತೆ ಐತಿ ತಗೋ ಅಂತೇಳಿ ಒಂದು 200 ರೂಪಾಯಿ ಕೊಡು, ನೀವು 1,000 ರೂಪಾಯಿ ಕೊಡು. ಆ ಕೊಟ್ಟಿರ್ತಕ್ಕಂಥ ಹಣದಲ್ಲೇ ಯಾರಿಗೇ ಕೈ ಚಾಚದೆ ಸುಂದರವಾಗಿ ಸಂಸಾರ ಮಾಡುವಂಥ ಏಕೈಕ ಹೆಣ್ಣು ಮಗಳಂದ್ರೆ ಅದು ಹೆಂಡತಿ ಅನ್ನೋದು ಮರಿಬೇಡ್ರಿ. ಹೆಂಡತಿ ಅನ್ನೋದು ಅದಕ್ಕೆ ತಾಯಿ ಶಕ್ತಿ, ಹೆಣ್ಣು ಮಕ್ಕಳ ಶಕ್ತಿ ಭಾಳ ಐತಿ. ಅದಕ್ಕೆ ಜೋರು ಮಾಡಿ ಬಿಡಿಸ್ಬೇಡ್ರಪ್ಪ, ಬಿಟ್ಟಾಡ್ ಚಲೋ ಆಕೈತಿ ನಿಮ್ಗೆ. ಈಗೆಲ್ಲ ಅವರೆಲ್ಲ 80 ವರ್ಷ ಮೊನ್ನೆ ಕೇಳಿ ನಮ್ಮ ಇಂಡಿ ಗುರುಗಳು ಇರ್ಬೇಕು, ಅವ್ರು 88 87 90 ವರ್ಷ ಬದುಕ್ಯಾರ. ಅವ್ರ ವಯಸ್ಸನ ನಾನು ಬದುಕಲ್ಲ, ನೀವು ಬದುಕಲ್ಲ. ಈಗ ಇನ್ನೂರು ಆಯುಷ್ಯ ಐತಂದ್ರೆ 60. ಶುಗರ, BP, ಹಾರ್ಟ, ಅಸ್ತಮಾ ಇವೆಲ್ಲ ಬಹಳಷ್ಟು ಬಂದುಬಿಟ್ಟವು. ಅದಕ್ಕೆಲ್ಲರೂ ಅದಕ್ಕೆ ಕೈ ಜೋಡಿಸಿ ತಾವೆಲ್ಲ ತಾಯಂದರು ಎಷ್ಟು ಚೆನ್ನಾಗಿ ಮಾಡ್ಕೋಬೇಕು ಗೊತ್ತನ್ರಿ. ನೀವೆಲ್ಲ
ನಿಮ್ಮ ಅಮ್ಮೋರು ಯಾವಾಗಲೂ ನಿಮ್ಮ ಕಡೆನೇ ಬ್ಯಾಟ್ ಬೀಸ್ತಾರವ್ರು, ಮತ್ತು ನೀವು ಬೀಸ್ಲಿಕ್ಕೆ ನಡೆಯಲ್ಲಲ್ಲ. ಇಲ್ಲ ನೀವು ಚಾಡ ಚುಸ್ತೀರಿ ಏನು ಇಲ್ಲಲ್ಲ, ಆದ್ರೆ ಅವು ನೀವು ಚುಚ್ಚು ಬೇರೆ ಹಿಡ್ತಾವು. ಅದು ಅಗ್ನಿಕ್ಷಾಮಕದೊಳಗೆ ಅವ್ರು ಹೇಳಿದ್ರಲ್ಲ ಆನಂದ್ ದೇವ್ರು ಅನ್ನಂಗೆ ಚಂದಾಗಿ ಅಂಗಳ ಮುಂದೆ ಕಸ ಹೊಡೆದು ರಂಗೋಲಿ ಹಾಕಿ ಹೆಂಗೆ 15 ದಿವಸ ಐತಿ ಹಿಟ್ನಳ್ಳಿ ಒಳಗೆ ಏನಪ್ಪ ನೋಡಬೇಕು, ಎಲ್ಲಿ ನೋಡಬೇಕು, ಹಬ್ಬದ ಜಾತ್ರೆ ಹಬ್ಬದ ವಾತಾವರಣ ಎಲ್ಲಿ ನಡೆದೈತೆ ಅಂದ್ರೆ ವಿಜಾಪುರ ಜಿಲ್ಲೆ ಹಿಟ್ನಳ್ಳಿ ಗ್ರಾಮದಾಗ ನಡೆದೈತಿ ಅನ್ನಂಗೆ ಮಾಡಿ ತೋರಿಸ್ರಿ ಅನ್ನುವಂಥ ಮಾತನ್ನು ತಿಳಿಸಿ ಅದಕ್ಕೆ ತಾವೆಲ್ಲ ದಾಸೋಕ ಹೆಗಲಿಗೆ ಹೆಗಲು ಕೊಟ್ಟು ಇದನ್ನೆಲ್ಲ ಯಶಸ್ವಿ. ಇನ್ನು ನಾಳೆ ನಾಡ್ದು ಇದೇನು ಸಾಲ್ಬಾರ್ದು ನೋಡಿದ್ವಿ ಎಲ್ಲ ನಮ್ಮ ಮಂದೆಲ್ಲ ಹೊರಗೋಲಿ ನಾವೇನು ಗಿಡದಾಗೂ ಕುಂದಿರ್ತೇವೆ, ಕುಂಬಿ ಮ್ಯಾಗೂ ಕುಂದಿರ್ತೇವೆ. ನೀವೇನು ಚಿಂತೆ ಮಾಡಬೇಡ್ರಿ, ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜಂಜುವಾಡದ ಶರಣರು ಭಾಳ ಅದ್ಭುತವಾಗಿ ಅವ್ರು ಹೇಳಿದ್ದು ಸತ್ಯವಾದ ಮಾತು. ನನ್ನ ದ್ವಾದಶಿ ಪಟ್ಟಾಭಿಷೇಕಕ್ಕೆ ನಿಮ್ಮೂರು ಆಯ್ಕೆ ಮಾಡ್ಕೊಂಡಿದ್ದೇವೆ ನಾವು. 25 ಹಳ್ಳಿ ಒಳಗೆ ನಿಮ್ಮೂರು ಒಂದಿತ್ತು. ಆದ್ರೆ ಈ ಊರಲ್ಲಿ ಇವತ್ತು ಮಾಡಿಬಿಟ್ರಲ್ಲ ಖುಷಿ ಅನ್ನಿಸ್ತು ನನಗೆ. ಆದ್ರೆ ನಾ ಮಾಡ್ಬೇಕಂತೀನಿ, ಏನು ಮಾಡೋದು ಬಿಡಪ್ಪ ಮಾರೆ, ಮತ್ತು ಸ್ವಾಮಿಗಳು ನೋಡಗ ಒಬ್ರು ಕಂಡು ಒಬ್ರು ಮಾಡ್ತಾರೆ ಅನ್ಬಾರ್ದು ತಿಳ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಳಿಕೋಟೆ ಸಿದ್ಧಲಿಂಗ ದೇವರು ಮತ್ತು ಇವರಿಬ್ಬರೇ ಈಗ ಬಹಳಷ್ಟು ಚೆನ್ನಾಗಿ ಮಾಡಾಕತ್ತಾರ. ಆದ್ರೆ ನಮ್ಮ ದ್ವಾದಶಿ ಪಟ್ಟಾಭಿಷೇಕ 12 ಊರು ಮಾಡಿ ಬಿಟ್ಬಿಡ್ತೇವೆ ನಾವು. ಆದರೆ ಎಲ್ಲರೂ ಇವತ್ತು ಕೈ ಜೋಡಿಸ್ರಿ. ಇವೆಲ್ಲ ನಿಮ್ಮನ್ನು ನೋಡಿ ಪಕ್ಕದ ಹಳ್ಳಿ ನಮ್ಮ ಉತ್ನಾಳು ಇರ್ಬೋದು, ಜುಮ್ನಾಳು ಇರ್ಬೋದು, ನಾವು ಈ ಪ್ರವಚನಕ್ಕೆ ಹೋಗಬೇಕು, ದುಶ್ಚಟಗಳು ಬಿಡಬೇಕು ಅಂತ ತಿಳ್ಕೊಂಡು ಕೆಲವೊಂದು ಜನ ನಮ್ಮ ಆನಂದ್ ದೇವರು ಕಾರಲ್ಲಿ ಬರಾಗ ಅಪ್ಪರ ನೀವು ಇಂಥ ಊರಾಗ ಹಿಂಗೆ ಮಾಡಾಕತ್ತೀರಿ, ನಮ್ಮ ಊರಿಗೆ ಬಂದಿಲ್ಲ, ನಮ್ಮ ಊರಾಗ ನಿಮ್ಮನ್ನ ಯಾರೂ ಕರೆಯೋಲಾಗ್ಯಾರ, ಈಗ ತೋರಿಪ್ಪರ ನಾ ದಾರು ಕುಡಿತೀನಿ, ಈಗ ಸಿಗರೇಟ್ ಸೇತೀನಿ ತಿಳ್ಕೊಂಡು ಹಾಕಿದ ಫೋಟೋ ನಮ್ಮ ಫೇಸ್ಬುಕ್ ಒಳಗೆ ನೋಡೇನು. ಸ್ವಇಚ್ಛೆಯಿಂದ ಬಿಟ್ಟಿರ್ತಕ್ಕಂಥ ಭಕ್ತರದಾರ, ಹಾಗೆಲ್ಲ ಬಿಡ್ರಿ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರಿ ಅನ್ನುವಂಥ ಮಾತನ್ನು ತಿಳಿಸಿ ನಮ್ಮ ಕಮಿಟಿಯವರು ಯುವಕರು ಒಗ್ಗಟ್ಟಿನಿಂದ ದೇಶವನ್ನು ಕಟ್ಟುವ ಶಕ್ತಿ ಯುವಕರ ಹತ್ರ ಇದೆ. ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಜಾತ್ರೆ ಇತಿಹಾಸ ಪುಟದಲ್ಲಿ ಸೇರುವಂಥ ಕಾರ್ಯಕ್ರಮ ಆಗಲಿ, ಪ್ರತಿ ವರ್ಷವೂ ಪುರಾಣ ಪ್ರವಚನ ನಡೀಲಿ ಅನ್ನುವಂಥ ಮಾತನ್ನು ತಿಳಿಸಿ ನಾನು ಆಶೀರ್ವಚನಕ್ಕೆ ವಿರಾಮ ನೀಡ್ತಾ ಇದ್ದೀನಿ. ಓಂ ಶಾಂತಿ.